ಯಾವಾಗಲೂ ಬರೇ ಅದ ಬದ್ನಿಕಾಯಿ ಪಲ್ಯ, ಬದ್ನಿಕಾಯಿ ಎಣ್ಗಾಯಿ ತಿಂದು ಬ್ಯಾಸರಾಗಿದ್ರೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಇವತ್ತು ನಾನು ಬದ್ನಿಕಾಯಿ ಉಪಯೋಗಿಸಿ ಒಂದು ಸ್ಪೆಷಲ್ ರೆಸಿಪಿ ಶೇರ್ ಮಾಡಕತ್ತೀನ್ರಿ. ಇದ್ರ ಹೆಸರು ಮುಳಗಾಯಿ ಬಜ್ಜಿ. ಇದನ್ನ ಹೆಚ್ಚಾಗಿ ದಾವಣಗೆರೆ ಕಡೆ ರಾಗಿ ಮುದ್ದೆ ಜೋಡಿ ತಿನ್ನಕ ಮಾಡ್ತಾರ. ಆದ್ರೆ ಬರೇ ರಾಗಿ ಮುದ್ದೆ ಜೋಡಿ ಅಷ್ಟೇ ಅಲ್ದ ಜೋಳದ ಮುದ್ದಿ, ಜೋಳದ ರೊಟ್ಟಿ, ಚಪಾತಿ ಮತ್ತು ರೈಸ್ ಜೋಡಿನೂ ತಿನ್ನಕ ಭಾಳ ಅಂದ್ರೆ ಭಾಳ ಚಲೋ ಆಗತ್ತ. ನಾ ಇಲ್ಲೇ 4, 5 ಗುಂಡು ಬದ್ನಿಕಾಯಿ ತಗೊಂಡು ಸ್ವಚ್ಛಂಗೆ ತೊಳೆದು ಕಟ್ ಮಾಡಿ ನೀರಾಗ ಹಾಕಿ ಇಟ್ಕೊಂಡಿನ್ರಿ. ನೀರಿಗೆ ಸ್ವಲ್ಪ ಉಪ್ಪು ಹಾಕೀನಿ ಅಂದ್ರೆ ಬದ್ನಿಕಾಯಿ ಕಪ್ಪಗಾಗೋದಿಲ್ಲ. ಆಮೇಲೆ ಆದಷ್ಟು ಹಿಂಗೆ ಸ್ವಲ್ಪ ದಪ್ಪ ಹೋಳು ಕಟ್ ಮಾಡ್ಕೊರಿ. ಒಂದು ಕುಕ್ಕರ್ ಪಾತ್ರೆ ತಗೊಂಡಿದ್ರಾಗ ಕಟ್ ಮಾಡಿದ ಬದ್ನಿಕಾಯಿ, ಉದ್ದಕ್ಕೆ ಕಟ್ ಮಾಡಿದ 3 ಉಳ್ಳಾಗಡ್ಡಿ, ಕಟ್ ಮಾಡಿದ 2 ಟೊಮೆಟೊ, ಇವನು ಹಂಗೆ ಸ್ವಲ್ಪ ದೊಡ್ಡ ಹೋಳು ಮಾಡ್ಕೊರಿ. ಒಂದು 5, 6 ಹಸಿಮೆಣ್ಸಿನ್ಕಾಯಿನ ಹಿಂಗೆ ನಡ್ಬರ್ಕ ಸೀಳಿ ಕಟ್ ಮಾಡಿ ಹಾಕ್ರಿ. ಈ ರೆಸಿಪಿ ಸ್ವಲ್ಪ ಖಾರ ಖಾರ ಹುಳಿ ಹುಳಿ ಇರ್ತೈತ್ರಿ. ಹಾಗಾಗಿ ನಿಮ್ಗೆ ಎಷ್ಟು ಖಾರ ಹುಳಿ ಬೇಕಂತೇಳಿ ನೋಡ್ಕೊಂಡು ಹಾಕೋರಿ. 1 ಚಮಚ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ಸ್ವಲ್ಪ ಬೆಲ್ಲ, ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಒಂದು 5 ನಿಮಿಷ ನೆನೆಸಾಕ್ರಿ, ಇಲ್ಲಾಂದ್ರೆ ತೊಳೆದು ಹಾಕಿದ್ರು ನಡಿತೈತಿ. ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕಬೇಕು. ಇವತ್ತು ಮನ್ಯಾಗ ಬೆಳ್ಳುಳ್ಳಿ ಇರಲಿಲ್ಲ ರೀ, ಖಾಲಿ ಆಗಿದ್ದು, ಹಂಗಾಗಿ ಹಾಕೋಕ್ಕಾಗಲಿಲ್ಲ. ಈಗ ಇದು ಮುಳುಗುವಷ್ಟು ನೀರು ಹಾಕಿಬಿಟ್ಟು ಕುಕ್ಕರ್ನಾಗ 1 ಸೀಟಿ ಹೊಡಿಸ್ಬೇಕು. ನಿಮ್ಮ ಕಡೆ ಸಣ್ಣ ಕುಕ್ಕರ್ ಇತ್ತಪ್ಪ ಅಂತಂದ್ರೆ ಸೀದಾ ಅದ್ರಾಗ ನೀವು ಸಾಂಬಾರನ್ನ ಮಾಡ್ಕೋಬೋದು. ಮತ್ತು ಇನ್ನೊಂದು ಪಾತ್ರೆ ಮಾಡೋ ಅವಶ್ಯಕತೆ ಬೀಳಂಗಿಲ್ಲ. ಇಲ್ಲಿ 2-3 ವಿಷಯ ಏನು ಲಕ್ಷ ಇಡಬೇಕಪ್ಪ ಅಂತಂದ್ರೆ, ತರಕಾರಿನ ಸ್ವಲ್ಪ ದೊಡ್ಡ ಹೋಳು ಕಟ್ ಮಾಡ್ಕೊರಿ. ಆಮೇಲೆ ಇದಕ್ಕೆ ಭಾಳ ನೀರು ಹಾಕಬಾರ್ದು ಮತ್ತು 1 ಸೀಟಿ ಹೊಡಿಸ್ಬೇಕು. ಈ 3 ವಿಷಯ ನೀವು ಲಕ್ಷ ಇಡಬೇಕಾಗ್ತೈತಿ. 1 ಸೀಟಿ ಆದಮೇಲೆ ತರಕಾರಿ ನೋಡ್ರಿ ಎಲ್ಲ ಎಷ್ಟು ಚಂದ ಬೆಂದಾವು. ಈಗ ಒಂದು ಕಡ್ಗೋಲ್ ತಗೊಂಡು ತರಕಾರಿನ ಮುಗುಚ್ಬೇಕು. ಅದಕ್ಕಿಂತ ಮೊದಲು ಇದ್ರಾಗಿರುವಂಥ ಎಲ್ಲ ನೀರನ್ನ ಬಸಿದು ತೆಗಿಬೇಕು. ಈ ನೀರನ್ನ ಚೆಲ್ಲಕ್ಕೆ ಹೋಗ್ಬೇಡ್ರಿ, ಮತ್ತು ಆಮೇಲೆ ಬೇಕಾಗತ್ತೆ. ಒಂದು ಕಡ್ಗೊಲ್ಲೆ ಇಲ್ಲ ಅಂತಂದ್ರೆ ಒಂದು ಸ್ಮ್ಯಾಶರ್ ತೊಗೊಂಬಿಟ್ಟು ಇದನ್ನು ಚಲೋದಂಗೆ ಮುಗುಚ್ಬೇಕು. ಎಷ್ಟು ಚಂದಂಗೆ ಮುಗಿಸ್ತೀವಿ ನೋಡ್ರಿ, ಅಷ್ಟಿದು ಮುಳಗಾಯಿ ಬಜ್ಜಿ ರುಚಿ ಆಗುತ್ತೆ. ಊಟ ಮಾಡೋ ಮುಂದೆ ನಡ್ಬರ್ಕ ಸ್ವಲ್ಪ ಸಣ್ಣ ಹೋಳುಗಳು ಬಾಯಾಗ ಬಂದ್ರೆ ನಿಮ್ಗೆ ಲೈಕ್ ಆಗ್ತಿತ್ತಪ್ಪ ಅಂತಂದ್ರೆ ಪೂರ ಮೆತ್ತಗಾಗುತ್ತಾನ ನೀವು ಮುಗ್ಚಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಅರ್ಧಂಬರ್ಧ ಮುಗುಚ್ರಿ. ಇಲ್ಲ ನಿಮ್ಗೆ ಬಾಯಾಗ ಸಿಗಬಾರ್ದು, ಫುಲ್ ನೈಸ್ ಪೇಸ್ಟ್ ಕತ್ಲೆ ಆಗ್ಬೇಕಂದ್ರೆ ಭಾಳ ಹೊತ್ತನ ಚಂದಂಗೆ ಇದನ್ನು ಮೆತ್ತಗಾಗುತ್ತಾನ ಮುಗುಚ್ರಿ. ಆಮೇಲೆ ಮುಗ್ಚು ಮುಂದೆ ನಡ್ಬರ್ಕ ಏನ್ರಿ ಟೊಮೆಟೊ ಸಿಪ್ಪಿ ಇಲ್ಲ ಮೆಣಸಿನ್ಕಾಯಿ ಸಿಪ್ಪಿ ಸಿಗ್ತಾವಲ್ರಿ, ಅವ್ನು ತೆಗೆದು ಸೈಡಿಗೆ ಇಡ್ರಿ. ನಾನು ತೀರಾ ಇಲ್ಲೇ ನೈಸ್ ಪೇಸ್ಟ್ ಮಾಡ್ಕೊಂಡಿಲ್ರಿ, ಸ್ವಲ್ಪ ಅವಳ್ಚೋಳು ಮಾಡ್ಕೊಂಡಿನಿ. ಹಿಂಗಿತ್ತಪ್ಪ ಅಂತಂದ್ರೆ ರೊಟ್ಟಿ ಜೋಡಿ ತಿನ್ನಕ್ಕೆ ಭಾಳ ಚಲೋ ಆಗುತ್ತೆ. ಈ ಕಡೆ ಗ್ಯಾಸ್ ಮೇಲೆ ಒಂದು ಬೋಗಣೆ ಬಿಸಿ ಮಾಡೋಕ್ಕಿಟ್ಟು ಒಂದು 2 ದೊಡ್ಡ ಚಮಚದಷ್ಟು ಎಣ್ಣೆ ಹಾಕಿದ್ದೆ ರೀ. ಎಣ್ಣೆ ಸರಿಯಾಗಿ ಬಿಸಿ ಆದಮೇಲೆ 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ ಹಾಕಿದ್ದೆ. 2 ಚಲೋತ್ತಂಗೆ ಚಟಪಟ ಅಂತ ಸಿಡಿದ್ಮೇಲೆ ಕರಿಬೇವು ಮತ್ತು ಜಜ್ಜಿದ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿನ ಅರ್ಧ ಒಗ್ಗರಣೆ ಹಾಕಬೇಕು, ಅರ್ಧ ಕುಕ್ಕರ್ನಾಗ ಬೇಯಿಸೋ ಹೊತ್ನಾಗ ಹಾಕಬೇಕು. ಚಿಟ್ಕಿ ಇಂಗು, ಆಮೇಲೆ ಕಟ್ ಮಾಡಿದ ಒಂದು ಉಳ್ಳಾಗಡ್ಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಉಳ್ಳಾಗಡ್ಡಿನ ಹೈ ಫ್ಲೇಮ್ನಾಗ ಚಲೋತ್ತಂಗೆ ಹುರಿಬೇಕು. ಮತ್ತು ಉಳ್ಳಾಗಡ್ಡಿನೂ ಅಷ್ಟೇ ರೀ, ಅರ್ಧ ಕುಕ್ಕರ್ನಾಗ ಹಾಕಬೇಕು, ಇನ್ನರ್ಧ ಇಲ್ಲೇ ಒಗ್ಗರಣೆಗನ ಹಾಕಬೇಕು. ಉಳ್ಳಾಗಡ್ಡಿನ ಸರಿಯಾಗಿ ಹುರಿದ ಮೇಲೆ ಒಂದು 2 ಒಣ ಮೆಣಸಿನ್ಕಾಯಿನ ಮುರಿದು ಹಾಕಿ ಒಂದು 10-15 ಸೆಕೆಂಡ್ ಇದನ್ನು ಹುರಿಬೇಕು. ಆಮೇಲೆ ಬದ್ನಿಕಾಯಿ ಮುಗುಚಿಟ್ಟಿರ್ತೀವಲ್ರಿ, ಅದನ್ನು ಹಾಕಬೇಕು. ಇನ್ನೊಂದು ಸ್ವಲ್ಪ ಉಪ್ಪು ಬೇಕಂದ್ರೆ ಉಪ್ಪು ಹಾಕ್ಕೋಬೋದು. ಆಮೇಲೆ ಒಂದು 2-3 ಚಮಚದಷ್ಟು ಸಾರಿನ ಪುಡಿ ಇಲ್ಲ ಅಂತಂದ್ರೆ ಸಾಂಬಾರು ಪುಡಿ ಹಾಕಿ ಸಣ್ಣ ಉರಿ ಒಳಗೆ ಇದನ್ನು ಒಂದು 2-3 ನಿಮಿಷ ಚಲೋತ್ತಂಗೆ ಹುರಿಬೇಕು. ಲಕ್ಷ ಇರಲಿ, ಬದ್ನಿಕಾಯಿನ ನಾವು ಬೇಯಿಸುವಾಗ ಉಪ್ಪು ಹಾಕಿರ್ತೀವಿ, ಹಾಗಾಗಿ ನೋಡ್ಕೊಂಡು ಹಾಕ್ರಿ. ಇಷ್ಟು ಅಳತಿ ಒಳಗೆ 5-6 ಮಂದಿಗೆ ಆರಾಮ್ಸೆ ಇದು ಸಾಕಾಗ್ತೈತಿ. ನಿಮಗೆ ಎಷ್ಟು ಬೇಕಂತೇಳಿ ನೀವು ಬದ್ನಿಕಾಯಿ ಉಳ್ಳಾಗಡ್ಡಿನ ಹೆಚ್ಚು ಕಡಿಮೆ ಹಾಕ್ಕೋಬೋದು. ಸರಿಯಾಗಿ ಹುರಿದ್ಮೇಲೆ ಈಗ ಇದ್ರಾಗ ನೀರು ಹಾಕಕತ್ತೀನಿ ರೀ. ಕುಕ್ಕರ್ ಪಾತ್ರೆ ತೊಳೆದು ಒಂದು ಸ್ವಲ್ಪ ನೀರು ಹಾಕಿದ್ದೆ, ಮತ್ತು ಆಗಳೇನು ಬಸ್ದಿಟ್ಟಿರ್ತೀವಲ್ರಿ ಆ ನೀರನ್ನು ಹಾಕಬೇಕು. ಇದ್ರ ಹದ ಹೆಂಗಿರುತ್ತಪ್ಪ ಅಂತಂದ್ರೆ ಸಾಂಬಾರ್ಗತ್ಲೆ ತೀರಾ ಸ್ವಲ್ಪ ತಿಳಿನೂ ಇರಂಗಿಲ್ಲ, ಪಲ್ಯಗತ್ಲೆ ಗಟ್ಟಿನೂ ಇರಂಗಿಲ್ಲ, ಸ್ವಲ್ಪ ಮೀಡಿಯಮ್ ಇರ್ತೈತಿ, ಗ್ರೇವಿ ಇರ್ತೈತಿ ನೋಡ್ರಿ, ಆ ಟೈಪ್ ಇರ್ತೈತಿ. ನಿಮ್ಗೆ ಬರೀ ರೈಸ್ ಜೋಡಿ ತಿನ್ನಕ್ಕೆ ಬೇಕಪ್ಪ ಅಂತಂದ್ರೆ ಸ್ವಲ್ಪ ತಿಳಿ ಮಾಡ್ಕೋಬೋದು, ಇನ್ನೂ ಸ್ವಲ್ಪ ನೀರು ಹಾಕೋರಿ. ಇಲ್ಲ ಮುದ್ದೆ ಚಪಾತಿ ರೊಟ್ಟಿ ಜೊತೆ ಬೇಕಪ್ಪ ಅಂತಂದ್ರೆ ನೀರು ಕಮ್ಮಿ ಹಾಕೋರಿ, ಸ್ವಲ್ಪ ಗಟ್ಟಿ ಮಾಡ್ಕೋರಿ. ಈಗ ಇದನ್ನು ಮೀಡಿಯಮ್ ಫ್ಲೇಮ್ನಾಗ ಒಂದು 2-3 ನಿಮಿಷ ಚಲೋತ್ತಂಗೆ ಕುದಿಸ್ಬೇಕು. ಅವಾಗವಾಗ ನಡ್ಬರ್ಕ ಸ್ವಲ್ಪ ಕೈ ಆಡ್ಸ್ಕೊತಿರ್ರಿ, ಇಲ್ಲ ಅಂತಂದ್ರೆ ತಳ ಹಿಡಿತೈತಿ. ಸರಿಯಾಗಿ ಇದನ್ನು ಕುದಿಸಿದ್ಮೇಲೆ ರುಚಿ ನೋಡ್ರಿ, ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಏನ್ರಿ ಖಾರ ಉಪ್ಪು ಹೆಚ್ಚು ಕಡಿಮೆ ಆಗಿತ್ತಪ್ಪ ಅಂತಂದ್ರೆ ಈಗ ಸರಿ ಮಾಡ್ಕೋಬೋದು. ಹುಳಿ ಕಮ್ಮಿ ಆಗಿದ್ರೆ ಇನ್ನೊಂದು ಸ್ವಲ್ಪ ಹುಣಸೆ ಹುಳಿ ಹಾಕೋರಿ, ಖಾರ ಕಮ್ಮಿ ಆಗಿದ್ರೆ ಖಾರ ಪುಡಿ ಹಾಕೋರಿ, ಉಪ್ಪು ಹಾಕೋರಿ. ಸ್ವಲ್ಪ ಹುಳಿ ಜಾಸ್ತಿ ಏನ್ರಿ ಅನಿಸ್ತಪ್ಪ ಅಂದ್ರೆ ಬೆಲ್ಲನೂ ಹಾಕೋಬೋದು. ಹಿಂಗೆ ಈ ಸ್ಟೇಜ್ನಾಗ ನೀವು ಇದನ್ನು ಸರಿ ಮಾಡ್ಕೋಬೋದು. ಸಣ್ಣಂಗೆ ಕಟ್ ಮಾಡಿದ ಭಾಳಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಚಲೋತ್ತಂಗೆ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದ್ರೆ ರೆಡಿ. ಕುದ್ದ ಮೇಲೆ ಇದ್ರ ಹದ ನೋಡ್ರಿ ಹೆಂಗೈತಿ, ಇಷ್ಟ ಇರಬೇಕು. ಇದು ತಣ್ಣಗಾದ್ಮೇಲೆ ಇನ್ನಷ್ಟು ಗಟ್ಟಿ ಆಗುತ್ತೆ, ಹಾಗಾಗಿ ಮೊದಲ ಭಾಳ ಗಟ್ಟಿ ಆಗುತ್ತಾನ ಕುದಿಸ್ಬೇಡ್ರಿ.
ಈಗ ಬಿಸಿ ಬಿಸಿ ಮುಳಗಾಯಿ ಬಜ್ಜಿ ರೆಡಿ. ರಾಗಿ ಮುದ್ದಿ, ಜೋಳದ ರೊಟ್ಟಿ, ರೈಸು ಇಲ್ಲ ಅಂತಂದ್ರೆ ಚಪಾತಿ ಜೋಡಿ ಮಸ್ತ್ ಖಾರ ಖಾರ ಹುಳಿ ಹುಳಿ ಮುಳಗಾಯಿ ಬಜ್ಜಿನ ಎಂಜಾಯ್ ಮಾಡ್ರಿ. ಇವತ್ತಿನ ರೆಸಿಪಿ ನಿಮ್ಗೇನ್ರಿ ಚಲೋ ಅನ್ಸಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ. ಹಂಗೆ ಕಮೆಂಟ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.